ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಹತ್ಯೆ ನಡೆದಿತ್ತು. ಈ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಲು ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ರು. 4 ತಿಂಗಳಲ್ಲಿ ನ್ಯಾಯ ಕೊಡಿಸೋದಾಗಿ ಸರ್ಕಾರ ಭರವಸೆ ಕೊಟ್ಟಿತ್ತು. 9 ತಿಂಗಳು ಕಳೆದರೂ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ. ಸಿಎಂ, ರಾಜ್ಯ ಸರ್ಕಾರ ಕೇವಲ ಬೂಟಾಟಿಕೆ ಮಾಡ್ತಾ ಇದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮುಸ್ಲಿಮರ ಓಲೈಕೆ ಮಾಡುವ ಮೊಂಡುತನ ಪ್ರದರ್ಶನ ಮಾಡ್ತಾ ಇದೆ. ವೋಟ್ ಬ್ಯಾಂಕ್ ಆಗಿ ಸರ್ಕಾರ ಈ ರೀತಿ ವರ್ತಿಸ್ತಾ ಇದೆ. ಸಿಬಿಐಗೆ ವಹಿಸಿದ್ರೆ ಮಾತ್ರ ನೇಹಾ ಹತ್ಯೆಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ದಾರೆ. ಸಿಬಿಐಗೆ ಒಪ್ಪಿಸಬೇಕು ಅಂತನ್ನುವಂಥ ನಮ್ಮ ಆಗ್ರಹ ಯಾಕೆ ಅಂತಂದರೆ, ಮಾನ್ಯ ಮುಖ್ಯಮಂತ್ರಿಗಳು 4 ತಿಂಗಳೊಳಗೆ ಇದನ್ನು ಫಾಸ್ಟ್ ಟ್ರ್ಯಾಕ್ ಮೂಲಕ ನಾವು ಬಗೆಹರಿಸ್ತೀವಿ, ಅವನಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದಂಥವರು 9 ತಿಂಗಳಾದರೂ ಕೂಡ ಫಾಸ್ಟ್ ಟ್ರ್ಯಾಕ್ ಇಲ್ಲ, ನ್ಯಾಯಾಧೀಶರ ನೇಮಕ ಇಲ್ಲ ಮತ್ತು ಸರ್ಕಾರಿ ವಕೀಲರದ್ದು ನೇಮಕ ಇಲ್ಲ. ಹೀಗಾಗಿ ವ್ಯವಸ್ಥಿತವಾಗಿ ಮುಚ್ಚಿ ಹಾಕುವಂಥ ಇವರು ಕುತಂತ್ರ ತಂತ್ರಕ್ಕೆ ನಾವು ಸಿಬಿಐಗೆ ಆಗ್ರಹವನ್ನು ಮಾಡುವಂಥ ಅನಿವಾರ್ಯತೆ. ದೇವನಹಳ್ಳಿಯಲ್ಲಿ ಲೋಡ್ ಶೆಡ್ಡಿಂಗ್ಗೆ ರೈತರು ಕಿಡಿಕಾರಿದ್ರು. ದೊಡ್ಡಬಳ್ಳಾಪುರ ನಗರದ ಟಿಬಿ ಕ್ರಾಸ್ ಬಳಿ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ರಾಜ್ಯ ರೈತ ಸಂಘ, ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕಡಿತ ಖಂಡಿಸಿ ಪ್ರತಿಭಟನಾ ನಿರತರು ಆಕ್ರೋಶವನ್ನು ಹೊರಹಾಕಿದ್ರು. ಸರ್ಕಾರ ಭಾರಿ ಬೇಜಾರಾಗಿದೆ ರೈತರಿಗೆ. ಒಂದು ಎರಡನೇದು ಭೂಮಿ ಕಿತ್ಕೊಳ್ತಾ ಇದ್ದೀರಿ. ರಾಗಿ ಕೊಡಕ್ ಹೋದ್ರೆ ಎಪ್ಪೆಟ್ಟು ಹೋಗ್ತಾರೆ, ರಾಗಿ ಕೊಡಕ್ ಹೋಗ್ತಾರೆ. ಇದೆಲ್ಲ ಮಾಡಬೇಡ್ರಿ ಸಿದ್ದರಾಮಯ್ಯ ಅವರೇ, ನೀವು ಭಾರಿ ಅನುಭವಸ್ಥರು. ರೇಷ್ಮೆ ಮಾರುಕಟ್ಟೆಯಲ್ಲಿ ಮೂಲ ಸೌಕರ್ಯದ ಕೊರತೆ ಹಿನ್ನೆಲೆ ರಾಮನಗರದ ರೇಷ್ಮೆ ಮಾರುಕಟ್ಟೆಗೆ ಶಾಸಕ ಇಕ್ಬಾಲ್ ಹುಸೇನ್ ಭೇಟಿ ನೀಡಿದರು. ರೀಲರ್ಸ್, ರೈತರು ಹಾಗೂ ಅಧಿಕಾರಿಗಳೊಂದಿಗೆ ಶಾಸಕ ಇಕ್ಬಾಲ್ ಹುಸೇನ್ ಸಭೆ ನಡೆಸಿದರು. ರೇಷ್ಮೆ ಮಾರುಕಟ್ಟೆ ಸಮಸ್ಯೆಯನ್ನ ಶಾಸಕ ಆಲಿಸಿದ್ದಾರೆ. ಹಾವೇರಿಯಲ್ಲಿ ಬಿಗ್ ಬಾಸ್ ವಿನ್ನರ್ ಹನುಮಂತನಿಗೆ ಅಭಿಮಾನಿಗಳು ಅದ್ದೂರಿಯಾಗಿ ಮೆರವಣಿಗೆ ಮಾಡಿದ್ದಾರೆ. ಮೆರವಣಿಗೆಯಲ್ಲಿ ಕಿಚ್ಚ ಸುದೀಪ್ ನೀಡಿದ ಅಂಗಿ ಹಾಕಿ ಹನುಮಂತ ಮಿಂಚಿದ್ದಾರೆ. ಸವಣೂರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆದಿದ್ದು ಅಭಿಮಾನಿಗಳು ಶಾಲು ಮಾಲೆ ಹಾಕಿ ಸಂಭ್ರಮಿಸಿದ್ರು. ಅಭಿಮಾನಿಗಳು ಡಿಜೆ ಸೌಂಡ್ಗೆ ಹೆಜ್ಜೆ ಹಾಕಿ ಬಣ್ಣ ಎರಚಾಡಿದ್ರು. ಇನ್ನು ಹನುಮಂತು ತಂಗಿ ಕಮಲಾ ಅಣ್ಣನ ಮದುವೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅಣ್ಣ ನಾನು ಒಟ್ಟಿಗೆ ಬೆಳೆದವು, ಅವನು ಹಾಡು ಹಾಡ್ತಿದ್ದ, ಈ ಮಟ್ಟಕ್ಕೆ ಬೆಳಿತಾನೆ ಅಂತ ಅಂದುಕೊಂಡಿದ್ದಿಲ್ಲ. ನಾವು ಬಡತನದಲ್ಲೇ ಬೆಳೆದಿದ್ದೀವಿ. ಅಣ್ಣನ ಮದುವೆ ವಿಚಾರ ವೇದಿಕೆಯಲ್ಲಿ ಪ್ರಸ್ತಾಪ ಆಗಿದೆ. ಹುಡುಗಿ ಬಗ್ಗೆ ಮಾತಾಡಿದ್ದಾನೆ. 3 ತಿಂಗಳು ಬಿಗ್ ಬಾಸ್ ನಲ್ಲಿ ಇದ್ದ, ಹೀಗಾಗಿ ಇದೀಗ ಅವಳ ಬಳಿ ಹುಡುಗಿ ಬಗ್ಗೆ ಮಾತನಾಡಬೇಕು. ಮನೆ ಕಟ್ಟಿದ ಬಳಿಕ ಅಣ್ಣನ ಮದುವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು 3 ತಿಂಗಳ ಬಿಗ್ ಬಾಸ್ ಮನೆಯಲ್ಲಿ ಇದ್ರು. ನಮ್ಮ ಜೊತೆ ಅಷ್ಟೊಂದು ಒಡನಾಟ ಇರಲಿಲ್ಲ, ಏನು ಮಾತುಕತೆ ಇರಲಿಲ್ಲ. ಅಲ್ಲಿ ಹೋಗಿಂದಾನೆ ನಮಗೆ ಗೊತ್ತು ಯಾವುದೋ ಒಂದು ಹುಡುಗಿಗೆ ಲವ್ ಮಾಡ್ತಾ ಇದ್ದೀನಿ ಹಿಂಗೆ ಅಂತ. ಬಂದಿಂದ ಅವನ ಜೊತೆ ಮಾತಾಡೋಣ, ಈಗ ದೊಡ್ಡ ವೇದಿಕೆ ಮೇಲೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಅಲ್ಲ, ಬಂದಿಂದ ನಾವು ಮಾತುಕತೆ ಮಾಡಿ ನೋಡೋಣ. ತಂದೆ ತಾಯಿ ಅಭಿಪ್ರಾಯ, ಅಣ್ಣ ತಮ್ಮಂದ್ರ, ನಮ್ಮ ಬಂಧು ಬಾಂಧವರು ಇದ್ದಾರೆ, ಎಲ್ಲರ ಅಭಿಪ್ರಾಯ ಕೇಳ್ಕೊಂಡು ತಮ್ಮ ಆಸೆ ತಕ್ಕಂಗೆ ಮಾಡಬೇಕು ಅಂತ ಆಸೆ ಇದೆ ಸರ್. ಹನುಮಂತನ ತಂಗಿ ಮೇಲೆ ಬಹಳ ಪ್ರೀತಿ ಇದ್ದ. ತಂಗಿ ಹತ್ರ ಹೇಳ್ದು ಇರಂಗಿಲ್ಲ, ಇತ್ತು ಅಂತ ಅನ್ಕೊಂಡ್ರೆ ಇರ್ಬೋದಾ ಇಲ್ವಾ ಅಂತ ಇತ್ತು ಸರ್. ಆದ್ರೆ ಅವನು ಅದೇ ಟೈಮ್ನಲ್ಲಿ ಬಿಗ್ ಬಾಸ್ ಮನೆಗೆ ಹೋದ್ನಲ್ಲ, ಅವನಿಗೆ ಆ ಗ್ಯಾಪ್ನಲ್ಲಿ ನಾವು ಸಿಗ್ಲಿಲ್ಲ ಅನ್ಕೋತೀನಿ. ಅದಕ್ಕೆ ಅವರು ಸುಮ್ಮನೆ ಆದ್ರು ಅಂತ. ಅವ್ರು ಅಲ್ಲೇ, ನಾವು ಇಲ್ಲೆಲ್ಲ ನಾವು ಇದು ಫೋನಲ್ಲಿ ನೋಡ್ತಿದ್ವಿ, ಟಿವಿ. ಹುಡುಗಿ ಯಾರಂತ ಕೇಳಲ್ಲ, ಒಟ್ಟಿದ್ದಾರೆ. ಇರ್ಬೋದು ಸರ್, ಅವ್ರು ಇಷ್ಟೆಲ್ಲ ಕ್ಲೀವ್ ಕೊಟ್ಟಾರಂದ್ರೆ ಇರ್ಬೋದು. ಬೆಂಗಳೂರಿನಲ್ಲಿ ಚಲಿಸುತ್ತಿದ್ದ ಬಸ್ಸಲ್ಲಿ ಟಿಕೆಟ್ ವಿತರಣೆ ಮಾಡ್ತಾ ಇದ್ದ ಮಹಿಳಾ ಕಂಡಕ್ಟರ್ ಆಯತಪ್ಪಿ ಬಿದ್ದಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸ ರೋಡ್ಗೆ ಮಾರ್ಗವಾಗಿ ಹೋಗ್ತಾ ಇದ್ದ ಬಸ್ನಲ್ಲಿ ಮಹಿಳಾ ಕಂಡಕ್ಟರ್ ಡೋರ್ ಬಳಿ ಹೋಗಿ ಬಿದ್ದಿದ್ದಾರೆ. ಆಯತಪ್ಪಿ ಬೀಳೋ ಬಿಎಂಟಿಸಿ ಬಸ್ನಲ್ಲಿ ಅಳವಡಿಸಿರುವಂತಹ ಸಿಸಿ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಈ ಘಟನೆ ಜನವರಿ 27ನೇ ತಾರೀಕು ಸಂಜೆ 5 ಗಂಟೆ 18 ನಿಮಿಷಕ್ಕೆ ನಡೆದಂತೂ ತಡವಾಗಿ ಬೆಳಕಿಗೆ ಬಂದಿದೆ. ಸರ್ಕಾರಿ ಆಸ್ಪತ್ರೆಗಳ ಖಾಸಗೀಕರಣಕ್ಕೆ ವಿರೋಧಿಸಿ ಧಾರವಾಡದಲ್ಲಿ ಎಸ್ಯುಸಿಐ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಕಲಾಭವನದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾಕಾರರು ರ್ಯಾಲಿಯ ಮೂಲಕ ಆಗಮಿಸಿದ್ರು. ಸರ್ಕಾರಿ ಆಸ್ಪತ್ರೆಗಳ ಖಾಸಗೀಕರಣ ನಿಲ್ಲಿಸಬೇಕು, ಸರ್ಕಾರಿ ಆಸ್ಪತ್ರೆಗಳ ಗುಣಮಟ್ಟ ಸುಧಾರಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರಯಾಗ್ರಾಜ್ನಿಂದ ಆಂಬ್ಯುಲೆನ್ಸ್ನಲ್ಲಿ 4 ಮೃತದೇಹ ದೆಹಲಿಗೆ ಬಂದಿದೆ. ಇನ್ನು ಮೃತದೇಹಗಳನ್ನು ಮೃಣಾಲ್ ಹೆಬ್ಬಾಳ್ಕರ್ ಸ್ವೀಕರಿಸಿ ಮೃತದೇಹಗಳಿಗೆ ಪುಷ್ಪ ನಮನ ಮಾಡಿ ಸಂತಾಪ ಸೂಚಿಸಿದ್ದಾರೆ.
ಇನ್ನು ಪ್ರಯಾಗ್ರಾಜಲ್ಲಿ ನಿನ್ನೆ ಅಬ್ಬರಿಸಿದ್ದ ಸಂಗಮ ಇವತ್ತು ಶಾಂತವಾಗಿದೆ. ವಿಶೇಷ ರೈಲು ಪಾಸ್ಗಳು ಸ್ಥಗಿತವಾಗಿರೋದ್ರಿಂದ ಇವತ್ತು ಜನಸಂಖ್ಯೆಯಲ್ಲಿ ಇಳಿಕೆಯಾಗಿದೆ. ಸಂಗಮದಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ನೇಮಕ ಮಾಡಲಾಗಿದ್ದು ಎಲ್ಲ ಕಡೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಬೆಳಗಾವಿ ಜಿಲ್ಲೆಯ 4 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಬೆಳಗಾವಿಯ ಮಹಾದೇವಿ ಮಹಾಕುಂಭ ಮೇಳದಲ್ಲಿ ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇಂದು ಸಂಜೆ ಮೃತದೇಹಗಳು ಬೆಳಗಾವಿಗೆ ಬರಲಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಹಾದೇವಿ ಪತಿ ಹನುಮಂತು ಪ್ರತಿಕ್ರಿಯೆ ನೀಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಡೆಯುವುದಕ್ಕೆ ಸರ್ಕಾರ ಹೊಸ ಕಾನೂನು ಜಾರಿ ಮಾಡಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆದಿದ್ದು ಸಭೆಯಲ್ಲಿ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿಗೆ ತರುವುದಕ್ಕೆ ತೀರ್ಮಾನಿಸಲಾಗಿದೆ. ವಿಜೇಂದ್ರ ಹಾಗೂ ಯತ್ನಾಳ್ ನಡುವಿನ ಮುನಿಸು ಇನ್ನೂ ತಣ್ಣಗಾಗಿಲ್ಲ. ಇದೀಗ ವಿಜೇಂದ್ರ ವಿರುದ್ಧ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ವಿಜೇಂದ್ರ ಒರಿಜಿನಲ್ ಬಣ್ಣ ಹೊರಗೆ ಬರ್ತಾ ಇದೆ. ಅವರನ್ನ ಯಾವ ರೀತಿ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಿದ್ದಾರೆ ಗೊತ್ತಾಗಿದೆ. ಜಿಲ್ಲಾಧ್ಯಕ್ಷರ ಚುನಾವಣೆ ಅನ್ನೋದು ನಾಟಕ ಕಂಪನಿ. ವಿಜೇಂದ್ರ ವಿರುದ್ಧ ಬರೀ ಸುಧಾಕರ್ ಅಷ್ಟೇ ಅಲ್ಲ, ಎಲ್ಲರೂ ಮಾತಾಡ್ತಿದ್ದಾರೆ ಅಂತ ಕಿಡಿಕಾರಿದರು. ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳ್ ಆಗಲಿ, ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳ್ ಆಗಲಿ. ಇನ್ನು ಇದೇ ವೇಳೆ ಬಿವೈ ವಿಜೇಂದ್ರ ಹಾಗೂ ಹೈಕಮಾಂಡ್ ವಿರುದ್ಧ ಕೂಡ ಯತ್ನಾಳ್ ಕಿಡಿಕಾರಿದ್ದಾರೆ. ವಿಜೇಂದ್ರ ಒಬ್ಬ ಬಚ್ಚ, ಇವನಿಂದ ನಾನು ಕಲಿಬೇಕಾಗಿಲ್ಲ. ಏನ್ ನನ್ನನ್ನ ಪಕ್ಷದಿಂದ ಹೊರಗೆ ಹಾಕ್ತೀರಾ? ನಾನು ಸತ್ಯದ ಪರ ಇದ್ದೇನೆ. ಹೈಕಮಾಂಡ್ ನಾಯಕರು ಏನ್ ಮಾಡ್ತಾರೆ ನೋಡೋಣ. ನಾಳೆ 2 ಹಂತದಲ್ಲಿ ಸಭೆ ನಡೆಯುತ್ತೆ. ಎಲ್ಲಾ ಚರ್ಚೆಯನ್ನ ಮಾಡ್ತೀವಿ. ರಾಜ್ಯಾಧ್ಯಕ್ಷ ಅಭ್ಯರ್ಥಿ ಯಾರು ಅಂತ ಇನ್ನೂ ನಿರ್ಧಾರ ಮಾಡಿಲ್ಲ. ಪಕ್ಷದಲ್ಲಿ ಸೀನಿಯರ್ ಲೀಡರ್ಗಳಿಗೆ ಮರ್ಯಾದೆ ಇಲ್ಲ. ಅನ್ಯಾಯ, ಸರ್ವಾಧಿಕಾರದ ಮನೋಭಾವನೆ ಅಂತ್ಯ ಆಗಬೇಕು. ಈಗ ಅಂತ್ಯದ ಕಾಲ ಬಂದಿದೆ ಅಂತ ವಿಜೇಂದ್ರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗಾಗ್ತೀರಾ? ಎಷ್ಟು ಮಂದಿನ ಹೊರಗಾಗ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನಿಮ್ಮ ಅಪ್ಪ ಮಕ್ಕಳು. ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೆ ನಿಮ್ಮ ಮನೆಯಾಗ ಮಾಡಿರ್ಬೋದು, ನಮಗಲ್ಲ. ತಯಾರಿದೀವಿ ನಾವು. ಸತ್ಯದ ಪರವಾಗಿ ನಿಲ್ತೀವಿ. ನೋಡೋಣ. ಯಡಿಯೂರಪ್ಪ ಬರೇ ವಿಜೇಂದ್ರ ವಿರುದ್ಧ ದಿನದಿಂದ ದಿನಕ್ಕೆ ವಿರೋಧ ಹೆಚ್ಚಳ ಆಗ್ತಾ ಇದ್ದಂತೆ ಇತ್ತ ವಿಜೇಂದ್ರ ಮೆತ್ತಗಾದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಏನೇ ಸಮಸ್ಯೆ ಇದ್ರೂ ಕುಳಿತು ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ತೇವೆ. ಶ್ರೀರಾಮುಲು ಜೊತೆ ನಾನು ಮಾತಾಡಿದ್ದೇನೆ, ಅವತ್ತೂ ಮಾತಾಡಿದೆ, ಮರುದಿನವೂ ಕೂಡ ಮಾತಾಡಿದೆ. ಎಲ್ಲರ ಜೊತೆ ಮಾತಾಡಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದುಕೊಡೋದಿಲ್ಲ, ಅವ್ರಿಗೂ ಕೂಡ ಗೌರವ ತಂದುಕೊಡೋದಿಲ್ಲ. ಹಾಗಾಗಿ ಅವ್ರು ಏನು ವಿಜೇಂದ್ರ ತಿದ್ಕೋಬೇಕು ಅಂತ ಹೇಳಿದ್ದಾರೆ, ನಾನು ಆ ಥರ ಏನು ತಿದ್ಕೋಬೇಕು ಅಂತ ಅವ್ರ ಅಪೇಕ್ಷೆ ಇದೆ. ಅವರೆಲ್ಲ ಬೇರೆ ಎಲ್ಲರೂ ಅಪೇಕ್ಷೆ ಇದೆ. ನನ್ನ ತಿದ್ಕೊಳ್ತಕ್ಕಂಥದ್ದು ನಾನು ಕೂಡ ಅದನ್ನು ಮಾಡ್ತೇನೆ. ಸುಧಾಕರ್ ಅವ್ರನ್ನು ಕೂಡ ಭೇಟಿ ಮಾಡ್ತೇನೆ. ಅವ್ರು ಯಾವ ರೀತಿ ನಾನು ತಿದ್ಕೋಬೇಕು ಅಂತೇಳಿ ಪಾಪ ಅವ್ರ ಅಪೇಕ್ಷೆ ಇದೆ. ಅದ್ರ ಪ್ರಕಾರ ನಾನು ಕೂಡ ತಿದ್ಕೊಳ್ತೇನೆ. ಮುಗೀತು, ಇನ್ಮೇಲೆ ಯುದ್ಧ ಅಷ್ಟೇ. ಆ ರೀತಿ ಮಾತನಾಡಬಾರ್ದು. ನಾನು ಹೇಳಿದ್ನಲ್ಲ, ನಾನೊಬ್ಬ ರಾಜ್ಯದ ಅಧ್ಯಕ್ಷ, ಇದೇನು ಮಂತ್ರಿ ಸ್ಥಾನ ಅಲ್ಲ. ನಾನು ಮನೆ ಮಾಟ ಬಿಟ್ಟು ಕೆಲಸ ಮಾಡ್ತಾ ಇದ್ದೇನೆ, ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ. ಇದು ಪಕ್ಷ ಅವ್ರ ಸ್ವತ್ತು ಅಲ್ಲ, ನನ್ನ ಸ್ವತ್ತು ಅಲ್ಲ. ಲಕ್ಷಾಂತರ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ಹಾಗಾಗಿ ಇದು ಪಕ್ಷ ನನ್ನ ಸ್ವತ್ತು, ನಾನು ಮುಂದೆ ಮುಖ್ಯಮಂತ್ರಿ ಆಗಬೇಕು, ಇದನ್ನ ಕಣ್ಮುಂದಿಡ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಆ ರೀತಿ ಹಗುರವಾಗಿ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ. ಖಂಡಿತ ಆ ರೀತಿ ಮಾತನಾಡಬಾರ್ದು ಅಂತೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇಲ್ಲ, ವಿನಂತಿ ಮಾಡ್ತಾ ಇದ್ದೇನೆ. ಸಿದ್ದರಾಮಯ್ಯ ವಿರುದ್ಧದ ಹೋರಾಟಕ್ಕೂ ಬಿವೈ ವಿಜೇಂದ್ರ ವಿರುದ್ಧ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ವಿಜೇಂದ್ರ ಅವರ ಭ್ರಷ್ಟಾಚಾರವೇ ತಾಂಡವವಾಡ್ತಾ ಇದೆ. ಸಿದ್ದರಾಮಯ್ಯ ನಾಳೆ ರಾಜೀನಾಮೆ ಕೊಡಬೇಕು ಅಂತಾರೆ. ಮೊದಲು ನಿಮ್ಮದು ನೋಡ್ಕೊಳ್ಳಿ, ಮೊದಲು ಹೋರಾಟ ಮಾಡಿ ಅಂತ ವ್ಯಂಗ್ಯವಾಡಿದ್ರು. ಇವತ್ತು ವಿಜೇಂದ್ರಗೆ ಎಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ, ಅದು ದುರಂಕಾರ ಇರ್ತಿತ್ತ? ಇಲ್ಲ. ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ. ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕಿಲ್ಲ, ಅಷ್ಟು ಮಾಡಿಬಿಟ್ರೆ ಅವ್ರು ಪಾಪ ಅವ ಮತ್ತೆ ಪಾದಯಾತ್ರೆ ಮಾಡ್ತಾನೆ 3 ಸಲ ಸಿದ್ದರಾಮಯ್ಯ ವಿರುದ್ಧ.
ಇವ್ರ ಹಗಣೆ ಒದ್ದಾಡಿ ನಾರ್ಲಕತ್ತೈತಿ. ಈಗ ಹೋಗಿ ಸಿದ್ದರಾಮಯ್ಯನವ್ರು ಮೂಡ ತಕ್ಷಣ ರಾಜೀನಾಮೆ ಕೊಡಬೇಕು. ಮೈಸೂರು ಮುಟ್ಟದ್ರೊಳಗಾಗಿ ರಾಜೀನಾಮೆ ಕೊಡ್ತಾರ. ಏನ್ರಿ ಮಾನ ಮರ್ಯಾದೆ ಇದೆ? ಯಾರು ಆ ಸಿದ್ದರಾಮಯ್ಯವರ ಅವ್ರೇನು ದಡ ಇವ ಯಾವ ಕೊಟ್ಟಿ ಸಹಿ ಮಾಡಿ ಅಂತ ತೆಗೆದ್ಬಿಟ್ರೆ ಕ್ಲೋಸ್ ಆಗ್ತೈತೆ ಫೈಲ್. ಅವರು ಮಾಡಲ್ಲಾಗ್ಯಾರ. ಯಾಕಂದ್ರೆ ಅವ್ರದ್ದು ಏನು ಇವ್ರ ಬೆಲೆ ಐತೋ ಗೊತ್ತಿಲ್ಲ, ಇವ್ರದ್ದು ಅವ್ರ ಬೆಲೆ ಏನೈತೋ ಗೊತ್ತಿಲ್ಲ, ಇವ್ರದ್ದು ಮ್ಯಾಗ್ ಏನೈತೋ ಗೊತ್ತಿಲ್ಲ. ಇವೆಲ್ಲ ನಾವು ಕ್ವಶನ್ ಮಾರ್ಕ್ ಅದ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಅಲ್ಪಸಂಖ್ಯಾತರು ಮಕ್ಕಾ ಮದೀನಾಗೆ ಹೋಗುತ್ತಾರಲ್ಲ, ಆಗ ಬಡತನ ಹೋಗುತ್ತಾ? ಗಾಂಧಿ ಕುಟುಂಬದ ಮುಂದೆ ಮಂಡಿಯೂರಿದ್ದೀರಿ. ನಿಮ್ಮ ಹೇಳಿಕೆಯಿಂದ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ. ಗಂಗೆ ಬರೀ ನೀರಲ್ಲ, ಅದೊಂದು ಪವಿತ್ರ ಸ್ಥಳ. ಈ ವಿಚಾರದಲ್ಲಿ ಖರ್ಗೆ ನೀಡಿರುವಂತಹ ಹೇಳಿಕೆಗೆ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದರು. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಕಾಂಗ್ರೆಸ್ ಪಾರ್ಟಿ ಹಿಂದೂಗಳಿಗೆ ಅಪಮಾನ ಮಾಡಿದಂಗೆ, ಪವಿತ್ರವಾದ ನಾವೆಲ್ಲ ಗೋಮಾತೆ ಗಂಗಾ ಮಾತೆ ಈ ರೀತಿ ಪೂಜಿಸ್ತೀವಿ. ಬಹುಶಃ ನದಿ ಕೇವಲ ಒಂದು ಧರ್ಮಕ್ಕಲ್ಲ, ಗಂಗೆ ತುಂಗೆ ಕಾವೇರಿ ಈ ರೀತಿ ಪವಿತ್ರವಾದ ದೇಶದಲ್ಲಿ ಯಮುನಾ ಎಂತಿಂತ ಒಳ್ಳೆಸಿದೆ. ಮಲ್ಲಿಕಾರ್ಜುನ್ ಅವ್ರಿಗೂ ಸಹ ಅವ್ರ ತಂದೆ ತಾಯಿ ದೇವರ ಹೆಸರಿನ ನಾಮವನ್ನು ಇಟ್ಟಿದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂದಿರಾ ಗಾಂಧಿ ಕುಟುಂಬದ ಸದಸ್ಯ ಹೆಸರನ್ನು ಇಟ್ಟಿದ್ದಾರೆ. ಅಂದರೆ ರಾಜಕಾರಣದಲ್ಲಿ ಕೊನೆವರೆಗೆ ಉಳಿಬೇಕು ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಹಿರಿಯರು. ನೀವು ಇವತ್ತು ಹಿಂದೂಗಳ ಬಗ್ಗೆ ಅಪಮಾನ ಮಾಡ್ತಿರಲ್ಲ, ತಾವು ಕ್ರಿಶ್ಚಿಯನ್ ಧರ್ಮಕ್ಕೆ ಅಥವಾ ಅಲ್ಪಸಂಖ್ಯಾತರು ಮೆಕ್ಕಾ ಮದೀನಾ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ರೆ ಬಡತನ ಹೋಗ್ಬಿಡುತ್ತಾ? ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎದುರಿಗೆ ಭಾಳ ವಯಸ್ಸಲ್ಲಿ ನಿಮ್ಮ ಮೊಮ್ಮಕ್ಕಳ ಸಮಾನ ಅಂಥವ್ರಿಗೆ ಮಂಡಿ ಊರ್ತೀರಿ. ಇದು ನಿಮಗೆ ಶೋಭೆ ತರಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೂಗಳ ಕ್ಷಮೆಯನ್ನು ಕೇಳಬೇಕಂತ ಈ ಸಂದರ್ಭ ಒತ್ತಾಯ. ವಿಜೇಂದ್ರ ವಿರುದ್ಧ ಗುಡುಗಿದ ಸುಧಾಕರ್ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ನೀ ಕಾಂಗ್ರೆಸ್ನಲ್ಲಿದ್ದೆ, ನಿನಗಲ್ಲಿ ಸಚಿವ ಸ್ಥಾನ ಕೊಡ್ಲಿಲ್ಲ. ಕಾಂಗ್ರೆಸ್ ಅಲ್ಲಿ ಏನೂ ಆಗದ ಹಿನ್ನೆಲೆ ಬಿಜೆಪಿಗೆ ಬಂದೆ. ನೀನು ಥರ್ಡ್ ಕ್ಲಾಸ್ ರಾಜಕಾರಣಿ. ಸಚಿವನಾಗಿದ್ದಾಗ ನೀನು ಮಾತಾಡಬಾರದು, ಏನೆಲ್ಲ ಮಾಡಬೇಕೋ ಏನೆಲ್ಲ ಮಾಡಬಾರದು ಎಲ್ಲವನ್ನು ಮಾಡಬಾರದು ಮಾಡಿದೀಯಾ. ನಿನ್ನ ಬಂಡವಾಳ ಬಯಲು ಮಾಡುವೆ. ನಿಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕು ಹೊರತಾಗಿ ವಿಜೇಂದ್ರ ವಿರುದ್ಧ ಮಾತಾಡ್ತೀರಾ ಅಂತ ಕಿಡಿಕಾರಿದ್ರು. ನಿನಗೆ ರಾಜ್ಯದ ಜನರ ಬಗ್ಗೆ ಇಚ್ಛಾಶಕ್ತಿ ಇದೆಯಾ? ಯಾವುದೇ ಜಿಲ್ಲೆ ಇದೆ, ನಿನಗೇನು ಬೇಕಾದ್ರೂ ಮಾಡ್ಕೊಂಡೆ ನಿನ್ನ ಕ್ಷೇತ್ರಕ್ಕೆ, ನಿನ್ನ ಜಿಲ್ಲೆಗೆ. ಆದರೆ ಜನ ನಿನ್ನ ಸೋಲ್ಸಿರಲ್ಲಪ್ಪ. ಯಾಕೆ ಸೋಲ್ಸಿದ್ರು? ವಿಜೇಂದ್ರ ಸವಾಲಾಗ್ತಿ, ಬಯಲು ಸೀಮೆಗೆ ಬಂದು ಗೆಲ್ಸಿ ಅಂತ. ನೀನೆಷ್ಟು ಜನ ಶಾಸಕರು ಗೆಲ್ಸಿದೆ? ಮಿಸ್ಟರ್ ಸುಧಾಕರ್, ನಿನ್ನ ಹಗರಣವನ್ನ ನೀನು ಮಾಡಬಾರದು ಮಾಡಿದೀಯ. ನಿನ್ನ ಬಂಡವಾಳವನ್ನ ಮಾಡಬಾರದು ಮಾಡಿ, ನಾನು ಈಗ ಹೇಳ್ತೀನಿ, ಮಾಡಬಾರದು ಮಾಡಿದೆಲ್ಲಪ್ಪ ಸುಧಾಕರ. ಮಿಸ್ಟರ್ ಸುಧಾಕರ, ನಿನ್ನ ಅವಾಂತರಗಳನ್ನು ನಾನು ಹೇಳ್ಬೇಕಾಗುತ್ತೆ. ಇನ್ನೊಂದ್ಸರಿ ಯಡಿಯೂರಪ್ಪನವರ ವಿಜೇಂದ್ರ ಬಗ್ಗೆ ಟೀಕೆ ಮಾಡಿದ್ರೆ ವಿಜೇಂದ್ರ ಬದಲಾಯಿಸಿಬಿಡ್ಬೇಕಂತ. ಏನು ನಿಮ್ಮ ವಿಜೇಂದ್ರ ಯಾವತ್ತಾದ್ರೂ ನನ್ನ ಮನೆ ಆಸ್ತಿ ಅಂತ ಹೇಳ್ಕೊಂಡಾರ? ಯಡಿಯೂರಪ್ಪನವ್ರು ಹೇಳಿದಾರ? ಯಡಿಯೂರಪ್ಪ ಇಡೀ ಪ್ರಾಣವನ್ನು ಭಾರತೀಯ ಜನತಾ ಪಾರ್ಟಿಗೋಸ್ಕರ ಮುಡುಪಾಗಿಟ್ಟಿದ್ರು. ವಿಜೇಂದ್ರ ರಾಜ್ಯಾಧ್ಯಕ್ಷ ಮಾಡಿದ ವರಿಷ್ಠರು. ಮಿಸ್ಟರ್ ಸುಧಾಕರ್, ಇನ್ನೊಂದು ಸಾರಿ ರಾಜ್ಯದ ಅಧ್ಯಕ್ಷರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಿನಗೆ ನಿನ್ನ ದಾಟಿಯಲ್ಲಿ ಉತ್ತರ ಕೊಡ್ತೀನಿ. ನಿನ್ನ ಬಂಡವಾಳವನ್ನು